ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ನಮ್ಮ RCB ಈಸ್ ಅಪ್ ಅಗೇನ್ಸ್ಟ್ ಲಕ್ನೋ ಸೂಪರ್ ಜಾಯಿಂಟ್ಸ್ ಇವತ್ತು. ಸೊ ಮ್ಯಾಚ್ ಪ್ರಿವ್ಯೂ ಹೋಗ್ಬಿಡೋಣ, ಪ್ರೆಡಿಕ್ಷನ್ ವಿಚಾರಕ್ಕೆ ಹೋಗ್ಬಿಡೋಣ, ಎಲ್ಲ ವಿಚಾರಕ್ಕೆ ಹೋಗ್ಬಿಡೋಣ. ರೀಸೆಂಟಾಗಿ ಸ್ವಲ್ಪ ಪರವಾಗಿಲ್ಲ, ಪ್ರೆಡಿಕ್ಷನ್ ಅದೆಲ್ಲ ಸಕ್ಸಸ್ ಆಗ್ತಾ ಇದೆ, ಹೇಳೋದೆಲ್ಲ ಒಂಥರ ಆಗ್ತಾ ಇದೆ. ಸೊ ಓಕೆ, ಇವತ್ತಿನ ಮ್ಯಾಚ್ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟು ಪಾಯಿಂಟ್ಸ್ ಟೇಬಲ್ ನೋಡೋಣ. ನಿನ್ನೆ ಮ್ಯಾಚ್ನ ಗೆಲ್ತಾ ಇದ್ದಂಗೆ CSK ಅವರು ಒಂದೊಂದೇ ಪೊಸಿಷನ್ ಏರ್ಕೊಂಡು ಬರ್ತಾ ಇದ್ದಾರೆ. 10ನೇ ಪೊಸಿಷನ್ ಇದ್ದಂಥ CSK ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಸ್ವಲ್ಪ ಮಟ್ಟಿಗೆ ಮೇಲ್ಗಡೆ ಏರಿದ್ದಾರೆ. ಇವಾಗ 8ನೇ ಪೊಸಿಷನ್ ಬಂದ್ಬಿಟ್ಟು ಕೂತ್ಕೊಂಡಿದ್ದಾರೆ. ಲಾಸ್ಟ್ ಮ್ಯಾಚು 9ನೇ ಪೊಸಿಷನ್ಲಿದ್ದರು. ಮುಂಬೈ ಇಂಡಿಯನ್ಸ್ ನೋಡ್ರಪ್ಪ ನೋಡಿ, ಆದ್ರೂ ಈ 8, 9 ಆ್ಯಂಡ್ 10 ಏನಿದ್ದಾರೆ CSK, MI ಆ್ಯಂಡ್ KKR ಮೆಜಾರಿಟಿ ಆಫ್ ದ ಟೈಮ್ಸ್ ಟ್ರೋಫಿ ಗೆದ್ದಿರೋಂಥ ಟೀಮು. 5 + 3 13 ಟ್ರೋಫಿಗಳನ್ನ ಗೆದ್ದಿರೋಂಥ ಟೀಮ್ಗಳು ಬಾಟಮ್ ಆಫ್ ದ ಟೇಬಲಲ್ಲಿ ಕಚ್ಕೊಂಡಿದ್ದಾರೆ. ಸೊ ಕಾಲಚಕ್ರ ಅನ್ನೋದು ಹುರುಳ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ಥರನೇ ಇವಾಗ ಬಾಟಮ್ ಆಫ್ ದ ಟೇಬಲಲ್ಲಿ ಇಷ್ಟು ನಂಬರ್ ಆಫ್ ಟ್ರೋಫಿ ಗೆದ್ದಿರೋಂಥ ಟೀಮ್ಗಳು ಒಂದೇ ಲೈನಲ್ಲಿ ಕಾಣಿಸ್ತಾ ಇರೋದು ಪಾಪ ಬೇಜಾರಾಗುತ್ತೆ, ನಮಗೆ ಬೇಜಾರಾಗುತ್ತೆ ನೋಡ್ತು ಅಂತ ಅಂದಾಗ. ಬಟ್ ಕಮ್ಬ್ಯಾಕ್ ಮಾಡ್ಬೋದು, ಸ್ಟಿಲ್ ಕಮ್ಬ್ಯಾಕ್ ಮಾಡ್ಬೋದು. ಮುಂಬೈ ಇಂಡಿಯನ್ಸು ಕಮ್ಬ್ಯಾಕ್ ಮಾಡ್ಬೋದು, CSK ಕೂಡ ಕಮ್ಬ್ಯಾಕ್ ಮಾಡ್ಬೋದು. ಬಟ್ KKR ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ, ಕಮ್ಬ್ಯಾಕ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಇನ್ನು ಮುಂಬೈ ಮೇಲೆ ಕಾನ್ಫಿಡೆನ್ಸ್ ಇದೆ, CSK ಮೇಲೆ ಕಾನ್ಫಿಡೆನ್ಸ್ ಇದೆ. ಸೊ ಓಕೆ, ಇವತ್ತಾಗ್ತಿರುವಂಥ ಮ್ಯಾಚು LSG ವರ್ಸಸ್ RCB ಆಗಿರೋದ್ರಿಂದ ಇವತ್ತು ಹೋಮ್ ಮ್ಯಾಚು ನಮಗೆ 2-2 ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆದ್ದಿದ್ದೀವಿ ನಾವು. ಸೊ LSG ಇವತ್ತೇನಾದ್ರು ಇನ್ ಕೇಸ್ ಗೆಲ್ತು ಅಂತ ಅಂದರೆ, ಇವ್ರು ಏನು ದೊಡ್ಡ ಅಂಥ ಗೆದ್ದರು ಅಂದ್ರೂ ಕೂಡ ಅಂಥ ಯೂಸ್ ಮಾರ್ಜಿನ್ ವಿಕ್ಟ್ರಿನ ಆಗೋದಿಲ್ಲ. ಇವ್ರು ಗೆದ್ದರು ಅಂದ್ರೆ ಬುಡಕ್ಕೆ ಬಂದ್ಬಿಟ್ಟು ಗೆಲ್ಲುವಂಥ ಚಾನ್ಸ್ ಇರುತ್ತೆ ಅಷ್ಟೇ. ನಾನು ಹೇಳ್ತಿದ್ದೀನಿ ಮುಂಚೆನೇ, ನೆನ್ನೆ ಹೇಳಿದ್ದೀನಿ, ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೇಯಿಂಗ್ 11 ಕಂಪಾರಿಸನ್ ವಿಡಿಯೋನ. ಈ ಗೇಮ್ ಏನಿದೆ ಇದು 70-30 ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. RCB ಕಡೆ 70% ಇದೆ, ಇವ್ರ ಕಡೆ ಒಂದು 30% 25% ಇದೆ ಅಂತ ಅನ್ಕೊಳ್ಳಿ. ಕ್ಲಿಯರ್ ಕಟ್ಟಾಗೆ RCB ಅವರು ಡಾಮಿನೇಟ್ ಮಾಡುವಂಥ ಚಾನ್ಸಸ್ಸು ಎಲ್ಲ ಎದ್ದೆದ್ದು ಕಾಣಿಸ್ತಾ ಇದೆ. ಸೊ ಪಾಯಿಂಟ್ಸ್ ಟೇಬಲ್ನ ಗಮನಿಸ್ತು ಅಂತಂದರೆ RCB ಏನಾದ್ರು ಇವತ್ತು ಇನ್ ಕೇಸ್ ಗೆಲ್ತು ಅಂತಂದರೆ ವಿತ್ ಬೆಟರ್ ರನ್ ರೇಟ್ ಹೋಗೋದ್ರ ಮೂಲಕ ಟಾಪ್ ಆಫ್ ದ ಟೇಬಲ್ ನಂಬರ್ 1 ಪೊಸಿಷನ್ಗೆ ಹೋಗ್ತಾರೆ. ಯಾಕಂದರೆ ರಾಜಸ್ಥಾನದವರು ಲಾಸ್ಟ್ ಮ್ಯಾಚ್ ಸೋಲೋದ್ರ ಮೂಲಕ ನೆಟ್ ರನ್ ರೇಟ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. +2 ಪಾಯಿಂಟಲ್ಲಿತ್ತು, ಇವಾಗ +0.8 ಸಮಥಿಂಗ್ ಈಗ ಬಂದಿದ್ದಾರೆ. ಸೊ ಆದ್ದರಿಂದ ಇವತ್ತಿನ ಮ್ಯಾಚ್ RCB ಗೆಲ್ತು ಅಂದರೆ ಸಾಕು, ಟಾಪ್ ಆಫ್ ದ ಟೇಬಲ್ ನಂಬರ್ 1 ಪೊಸಿಷನ್ಗೆ ನಂಬರ್ 1ಗೆ ಏರ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಟೆಂಪ್ರವರಿ ಆಗ್ಬೋದು, ಬಟ್ ಆದರೂ ಕೂಡ ನಂಬರ್ 1ಗೆ ಹೋಗ್ತೀವಿ ನಮ್ಮ RCB ಅವರು. ಸೊ ಒಂದು ಮ್ಯಾಚ್ನ ಸೋಲ್ದಿರೋಂಥ ಟೀಮ್ ಪಂಜಾಬ್ ಕಿಂಗ್ಸ್ಗೆ ಯಾರು ಸೋಲು ಉಣಿಸ್ತಾರೆ ಅಂತ ಇನ್ನೂ ಸಹ ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಎಲ್ಲ ಮ್ಯಾಚು ಕೂಡ ಎಲ್ಲ ಟೀಮ್ಗಳು ಕೂಡ ಸೋತಿದ್ದಾಗಿದೆ. ಪಂಜಾಬ್ ಮಾತ್ರ ದೃಢವಾಗಿ ನಿಂತ್ಕೊಂಡಿದೆ, ನಾವು ಸೋಲಿಲ್ಲದ ಸರದಾರರು ಅಂತ. ಸೊ ಓಕೆ, ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರೋದ್ರಿಂದ ಎಲ್ಲಿ ಟಾಸ್ ಗೆದ್ದವರು ಖಂಡಿತ ಬೌಲಿಂಗ್ ಅಂತಲೇ ಹೇಳೋದು. ತಿಪ್ಪೋರ್ಲಾಗಿ ಹೊಡೆದ್ರು ಬ್ಯಾಟಿಂಗ್ ಅಂತ ಹೇಳೋದಿಲ್ಲ. ಚೇಸ್ ಮಾಡೋದಕ್ಕೆ ಮಾಡ್ತಿರೋಂಥ ಸ್ಟೇಡಿಯಮ್ಮು. ಇದೇನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ, ಅದು ಗೊತ್ತು ನಿಮಗೆ ಚಿನ್ನಸ್ವಾಮಿ ಯಾವ ಥರ ಬಿಹೇವ್ ಆಗುತ್ತೆ ಅಂತ. ಎಂಥ ಸ್ಕೋರ್ ಇದ್ರೂ ಕೂಡ 230, 240 ಇದ್ರೂ ಕೂಡ ಇಲ್ಲಿ ಚೇಸಬಲ್ ಟಾರ್ಗೆಟೇನೆ ಅದು. ಸೊ ಇವ್ರದ್ದು ಕೂಡ ಬ್ಯಾಟಿಂಗ್ ಲೈನಪ್ಪು ಚೆನ್ನಾಗೇ ಇದೆ, ಬಟ್ ಫಾರ್ಮಲ್ಲಿ ಲಾಸ್ನೇ ಪ್ಲೇಯರ್ಸು LSG ಅವರು. ನಮ್ಮ RCB ಅಥವಾ ಫಾರ್ಮಲ್ಲಿದ್ದಾರೆ, ಇರೋಬರೋರೆಲ್ಲ ಫಾರ್ಮಲ್ಲಿದ್ದಾರೆ. ಇರೋಬರೋರೆಲ್ಲ ಹುಚ್ಚನಾಗಿ ಹೊಡೆದಂಗೆ ಹೊಡಿಯೋಂಥ ಪ್ಲೇಯರ್ಗಳೇನೆ, ಗುದ್ದಪ್ಪಾದಿರಲ್ಲ, ಗುದ್ದು ಇಕ್ಬಿಡ್ತಾರೆ, ಹಂಗೇನೆ ಚಚ್ ಇಟ್ಬಿಡ್ತಾರೆ. ಎಲ್ಲರೂ ನಂಬರ್ 1 ಹಿಡ್ಕೊಂಡು ನಂಬರ್ 8 ಕೂಡ ಹಿಡ್ಕೊಂಡು ಚಚ್ಚೋ ಅಂಥವ್ರನ್ನೇ ಇರೋದು ಬ್ಯಾಟರ್ಗಳು ನಮ್ಮ RCBಲಿ. ಸೊ ಆದ್ದರಿಂದ ಕಂಪ್ಯಾರಿಸನ್ ವೈಸ್ ನೋಡ್ತಂದ್ರೆ ಬ್ಯಾಟಿಂಗ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ನಮ್ಮ RCB. ಇವ್ರು ಸ್ವಲ್ಪ ಡೌನ್ ಇರ್ಬೋದು, ಬಟ್ ಎಕ್ಸಿಕ್ಯೂಷನ್ ಮುಖ್ಯ. ಆನ್ ಪೇಪರ್ ಏನೇ ಇರ್ಬೋದು, ಹಿಂದೆ ಏನೇ ಮಾಡಿರ್ಬೋದು, ಮ್ಯಾಚ್ಗಳಲ್ಲಿ ನಾವು ಹೋಮ್ ಮ್ಯಾಚ್ಗಳಲ್ಲಿ ನಾವು ಡಾಮಿನೇಟ್ ಮಾಡ್ಕೊಂಡು ಗೆದ್ದಿರ್ಬೋದು, ರೀಸೆಂಟಾಗಿ ನಾವು ಡಾಮಿನೇಟು ಕೂಡ ಮಾಡ್ತಿರ್ಬೋದು, ಬಟ್ ಎಕ್ಸಿಕ್ಯೂಷನ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ರೀಸೆಂಟಾಗಿ ಇವ್ರ ಫಾರ್ಮಲ್ಲಿ ಅಂಥ ಮಟ್ಟಿಗೆ ಏನು ಕಾಣಿಸ್ತಿಲ್ಲ. ಮಿಚೆಲ್ ಮಾರ್ಷ್ ಆಗಿರಲಿ, ಮಕ್ರಮ್ ಆಗಿರಲಿ, ಆಮೇಲೆ ನಿಖಲಸ್ ಪೂರನ್ ಆಗಿರಲಿ, ಅಂಥ ಮಟ್ಟಿಗೆ ಹೆವಿ ಫಾರ್ಮಲ್ಲಿ ಕಾಣಿಸ್ತಿಲ್ಲ. ಅವರೆಲ್ಲ ಸೇರ್ಕೊಂಡು ಒಂದೇ ಮ್ಯಾಚ್ ಏನಾದ್ರು ಫಾರ್ಮಿಗೆ ಬಂದರು ಅಂತ ಅಂದರೆ ಖಂಡಿತ ಟಕ್ಕರ್ ಅಂತೂ ಕೊಡ್ಬೋದು. ಬಟ್ ಫಾರ್ಮ್ ಕಳ್ಕೊಂಡ್ರು ಮತ್ತೆ ಅಂತ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಇವತ್ತಿನ ಮ್ಯಾಚ್ ರಿಲೇಟೆಡ್ ಅಪ್ಡೇಟ್ ಏನು ಅಂತಂದರೆ, ವಿರಾಟ್ ಕೊಹ್ಲಿ ಅವ್ರ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ವಿರಾಟ್ ಕೊಹ್ಲಿ ಅವರು ಇವತ್ತಿನ ಮ್ಯಾಚಲ್ಲಿ ಆಡೋವಂಥ ಚಾನ್ಸ್ ಇದೆ, ಬಟ್ ಆಡದೇ ಇದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ ಅಂತ ಬರ್ತದೆ. ಬಟ್ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ, ಯಾಕಂದರೆ ಪ್ರಾಕ್ಟೀಸ್ ಸೆಷನಲ್ಲೆಲ್ಲ ಇನ್ವಾಲ್ವ್ ಆಗಿದ್ರು. ನನ್ನ ಮ್ಯಾಚ್ ಟೈಮಲ್ಲೂ ಕೂಡ ತೋರಿಸಿದ್ರು ವಿರಾಟ್ ಕೊಹ್ಲಿ ಅವರು ಚಿನ್ನಸ್ವಾಮಿಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಬ್ಯಾಟಿಂಗ್ ಮಾತ್ರ ಆಡ್ತಾರೆ ವಿರಾಟ್ ಕೊಹ್ಲಿ. ಲಾಸ್ಟ್ ಮ್ಯಾಚು ಯಾವ ಥರ ಆಗಿತ್ತೋ ಅದೇ ಥರ ವಿರಾಟ್ ಕೊಹ್ಲಿ ಬರೀ ಬ್ಯಾಟಿಂಗ್ ಮಾತ್ರ ಆಡ್ತಾರೆ ಅನ್ನೋ ಥರ ಅಪ್ಡೇಟ್ ಇದೆ. ಅದೇ ಕಾಲಿಗೆ ಸ್ವಲ್ಪ ಅವರು ಏನೋ ಹಾಕ್ಕೊಂಡಿದ್ರು, ಪಟ್ಟಿ ಕಟ್ಕೊಂಡಿದ್ರು, ಕಾಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅನ್ನೋ ಥರನೇ ಅನ್ನಿಸ್ತಾ ಇದೆ, ಒಂದು ಪಟ್ಟಿ ಕಟ್ಕೊಳ್ಳೋದೆಲ್ಲ ನೋಡ್ತು ಅಂತ ಅಂದಾಗ. ಸೊ ಅದರಿಂದ ವಿರಾಟ್ ಕೊಹ್ಲಿ ಅವರು ಇವತ್ತು ಆಡ್ತು ಅಂತ ಅಂದರೆ ಬ್ಯಾಟಿಂಗ್ ಮಾತ್ರ ಆಡ್ಬೋದು ಅನ್ನೋ ಒಂದು ಅಪ್ಡೇಟ್ ಇದೆ. ಲಾಸ್ಟ್ ಮ್ಯಾಚ್ ಥರನೇ ಇನ್ನೊಂದು ಸ್ವಲ್ಪ ರಿಕವರ್ ಆಗಲಿ ಅಂತ. ಇಂಜುರಿ ಅಂಥ ಮಟ್ಟಿಗೆ ಆಡೋಕ್ಕಾಗದೇ ಇರೋಂಥ ಇಂಜುರಿ ಏನಲ್ಲ, ಸ್ವಲ್ಪ ಮಟ್ಟಿಗೆ ಓಡೋದಕ್ಕೆ 20 ಓವರ್ ಅಲ್ವಾ, ಅಂದರೆ ಹ್ಯೂಮಿಡ್ ಕಂಡೀಷನ್ ಏನಿಲ್ಲ ಬೆಂಗಳೂರಲ್ಲಿ ಅಂಥ ಮಟ್ಟಿಗೆ. ಚೆನ್ನೈಲಿದ್ದಂಗೆ ಮುಂಬೈಲಿದ್ದಂಗೆ ಅಂಥ ಹ್ಯೂಮಿಡ್ ಕಂಡೀಷನ್ ಇಲ್ಲ. ಆಡಿದ್ರು ಆಡ್ಬೋದು, ಫೀಲ್ಡಿಂಗ್ ಮಾಡಿದ್ರು ಮಾಡ್ಬೋದು, ಬಟ್ ಕಾದು ನೋಡಬೇಕಾಗತ್ತೆ. ಇನ್ ಕೇಸ್ ಏನಾದ್ರು ವಿರಾಟ್ ಕೊಹ್ಲಿ ಅವರು ಆಡೋದಕ್ಕಾಗಿಲ್ಲ, ನನ್ನ ಪ್ರಕಾರ ಮಿಸ್ ಮಾಡ್ಕೊಳಲ್ಲ, ವರ್ಸ್ಟ್ ಕೇಸ್ ಸಿನಾರಿಯೋ ಹೇಳ್ತಾ ಇರೋದು.
ವಿರಾಟ್ ಕೊಹ್ಲಿ ಆಡೋಕ್ಕಾಗಲ್ಲ ಅಂದರೆ ಯಾರ್ಯಾರ ಥರಪ್ಪ ಓಪನಿಂಗ್ ಸಾಟಲ್ಲಿ ಅಂತ ಕೇಳ್ತು ಅಂದರೆ ವೆಂಕಟೇಶ್ ಅಯ್ಯರು ಆಡುವಂಥ ಚಾನ್ಸಸ್ಸು ಇದೆ. ಬಟ್ ಅವ್ರು ಆಡೋದಿಲ್ಲ. ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರಂತೂ 100% ಇವತ್ತು ಶಾರ್ಟಾಗಿ ಆಡ್ತಾರೆ. ಅದೇ ಬರೀ ಬ್ಯಾಟಿಂಗ್ ಮಾತ್ರ ಆಡ್ತಾರಾ ಅಥವಾ ಫೀಲ್ಡಿಂಗ್ ಅದ್ರ ಜೊತೆಗೆ ಮಾಡ್ತಾರಾ ಅನ್ನೋದು ಸ್ವಲ್ಪ ಕನ್ಫ್ಯೂಷನು. ಸೊ ರಿಲೇಟೆಡ್ ಕ್ಲಾರಿಟಿ ಸಿಗಬೇಕಾಗಿದೆ. ಜಾಶ್ ಹ್ಯಾಸಲ್ವುಡ್ ರಿಲೇಟೆಡ್ ಅಪ್ಡೇಟ್ ಬರ್ತದೆ. ಜಾಶ್ ಹ್ಯಾಸಲ್ವುಡ್ ಈ ಮ್ಯಾಚ್ನ ಮಿಸ್ ಮಾಡ್ಕೊತಾರಂತೆ. ಲಾಸ್ಟ್ ಮ್ಯಾಚು ಜೇಕೋಬ್ ಡಫಿಗೆ ಅವಕಾಶ ಕೊಟ್ಟಿದ್ರು. ಸೊ ಈ ಮ್ಯಾಚನ್ನು ಕೂಡ ಒಂದೇ ಮ್ಯಾಚ್ ಆಡೋದು ಜಾಶ್ ಹ್ಯಾಸಲ್ವುಡ್ರು. ಈ ಮ್ಯಾಚನ್ನು ಕೂಡ ಜೇಕೋಬ್ ಡಫಿಗೆ ಅವಕಾಶ ಕೊಡ್ತಾರೆ. ಆ್ಯಂಡ್ ಜಾಶ್ ಹ್ಯಾಸಲ್ವುಡ್ ಈ ಮ್ಯಾಚ್ನ ಆಡ್ತಾಯಿಲ್ಲ. ಅವ್ರಿಗೇನೋ ಸ್ವಲ್ಪ ಇಂಜುರಿ ಕನ್ಸರ್ನ್ಸ್ ಇದೆಯಂತೆ. ಸೊ ಅದನ್ನ ಇನ್ನೊಂದು ಸ್ವಲ್ಪ ರಿಕವರ್ ಆಗಲಿ ಅಂತ ಸ್ವಲ್ಪ ರೆಸ್ಟ್ ಕೊಡುವಂಥ ಚಾನ್ಸಸ್ಸು ಜಾಸ್ತಿನೇ ಕಾಣಿಸ್ತಿದೆ. ಆ್ಯಂಡ್ ರಸಿಕ್ ಸಲಾಮ್ ದಾರ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಸ್ವಲ್ಪ ಕ್ರ್ಯಾಂಪ್ಸ್ ಎಲ್ಲ ಆಗಿತ್ತಲ್ಲಪ್ಪ ಲಾಸ್ಟ್ ಮ್ಯಾಚು, ಇಂಜುರಿ ಆಗೋಗ್ಬಿಟ್ಟೈತೆ ಅವ್ರಿಗೆ ಅಂತ ನೋಡ್ದು ಅಂತ ಅಂದರೆ ಇಲ್ಲ, ಅವರು ಫಿಟ್ ಇದ್ದಾರಂತೆ. ಈ ಮ್ಯಾಚ್ ಕೂಡ ಖಂಡಿತ ಅವರು ಆಡ್ತಾರಂತೆ. ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೌದು ಚೇಸ್ ಮಾಡೋದಕ್ಕೆ ಈಸಿ ಆದ್ರೂ ಕೂಡ RCB ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಗೆಲ್ತಾರೆ, RCB ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸು, ಹೆವಿ ಕಾನ್ಫಿಡೆನ್ಸು, ಓವರ್ ಕಾನ್ಫಿಡೆನ್ಸೇ ಅಂತಲೇ ಇಟ್ಕೊಳ್ಳಿ. ಪಕ್ಕ ನನಗೆ ಅನ್ನಿಸ್ತೆ LSG ಅಗೇನ್ಸ್ಟು ಗೆದ್ದೇ ಗೆಲ್ತಾರೆ ಅಂತ. ಬಟ್ ಆದರೆ ಸ್ಟ್ಯಾಟ್ಸು LSG ಪರವಾಗಿದೆ. ಇಲ್ಲಿ ಆಗಿರುವಂಥದ್ದು ಹೆಡ್ ಟು ಹೆಡ್ ಮ್ಯಾಚ್ ಅಂತ ಬಂದಾಗ ಓವರ್ ಆಲ್ ಆಗಿ 6 ಮ್ಯಾಚ್ ಆಗಿದೆ RCB ವರ್ಸಸ್ LSG. ಅದರಲ್ಲಿ 4 ಮ್ಯಾಚ್ನಾಗ ಗೆದ್ದಿರೋದು RCB, 2 ಮ್ಯಾಚ್ನಾಗ ಗೆದ್ದಿರೋದು LSG. ಗೊತ್ತಲ್ಲಪ್ಪ, ಕ್ರೌಡ್ನೆಲ್ಲ ಒಂದ್ಸಲ ಸೈಲೆಂಟ್ ಮಾಡ್ಬಿಟ್ಟು ಹೋಗಿದ್ರು. ಚಿನ್ನಸ್ವಾಮಿ ಕ್ರೌಡ್ನೆಲ್ಲ ಗಂಭೀರಣ್ಣ ಎಲ್ಲ ಬಾಯಿ ಮೇಲೆ ಬೆರಳು ಇಟ್ಕೊಳ್ಳಿ ಅದು ಇದು ಅಂತೆಲ್ಲ ತೋರಿಸ್ಬಿಟ್ಟು ಹೋಗಿದ್ರು. ಆ್ಯಂಡ್ ಗೊತ್ತಲ್ಲ ಅದೇ ಹೆಲ್ಮೆಟ್ ಎಲ್ಲ ಹೊಡೆದಾಕ್ದಂಥ ಸೀನು, ಆವೇಶ್ ಖಾನು ಹೆಲ್ಮೆಟ್ ಅಂತಲೇ ಬರೋದು RCB ವರ್ಸಸ್ LSG ಅಂತ ಬಂದಾಗ. ಜಿತೇಶ್ ಶರ್ಮಾ ಅವರು ಲಾಸ್ಟ್ ಟೈಮು ಸ್ವಲ್ಪ ಹೆಲ್ಮೆಟ್ ಎತ್ತಿದ್ರು, ಬಟ್ ನೆಲಕ್ಕೆ ಎಸಿಲಿಲ್ಲ ಅಷ್ಟೇ. RCB ವರ್ಸಸ್ LSG ಅಂತ ಬಂದಾಗ ನಮಗೆ ನೆನಪಿಗೆ ಬರೋದೇ ಹೆಲ್ಮೆಟ್ ಸೀನು, ಜೊತೆಗೆ ಗಂಭೀರಣ್ಣ ವಿರಾಟ್ ಕೊಹ್ಲಿ ನೆನಪಿಗೆ ಬರ್ತಾರೆ. ಸೊ ಸ್ಟ್ಯಾಟ್ಸು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 2 ಮ್ಯಾಚು ಆಗಿರೋದ್ರಲ್ಲಿ ಗೆದ್ದಿರುವಂಥದ್ದು ಯಾರು ಅಂತಂದರೆ ಅದು LSG. RCB ಇಂಟ್ರೆಸ್ಟಿಂಗ್ಲಿ 1 ಮ್ಯಾಚನ್ನು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ LSG ಅಗೇನ್ಸ್ಟ್ ಇನ್ನೂ ಗೆದ್ದೇ ಇಲ್ಲ. ಸೊ ಈ ಮ್ಯಾಚ್ ಏನಾದ್ರು ಗೆಲ್ತು ಅಂದರೆ ವೆರಿ ಫಸ್ಟ್ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆದ್ದಂಗೆ ಆಗುತ್ತೆ. ನಾವು ಅಲ್ಲಿ ಹೋಗ್ಬಿಟ್ಟು ಅವರು ಹೋಮಲ್ಲಿ ಹೊಡೆದ್ಬಿಟ್ಟು ಬಂದಿದ್ವಿ, ಅವ್ರು ಇಲ್ಲಿ ಹೊಡೆದ್ರೆ ನಾವೇನು ಸುಮ್ಮನೆ ಬಿಟ್ಟಿಲ್ಲ. ನಾವು 4 ಸಲ ಗೆದ್ದಿದ್ದೀವಿ, ಅವ್ರು 2 ಸಲ ಗೆದ್ದಿದ್ದಾರೆ ಅಷ್ಟೇ ಡಿಫ್ರೆನ್ಸ್ ಇಲ್ಲಿ. ಸೊ ರೀಸೆಂಟ್ ಟ್ರೆಂಡ್ನ ಗಮನಿಸ್ತು ಅಂತಂದರೆ RCB ಪರವಾಗಿಲ್ಲ ಬೆಟ್ರಾಗೇನೆ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಸೀಸನಲ್ಲಿ ಕೇಳ್ತೀರಾ ಇವರು ಕೂಡ 2 ಮ್ಯಾಚ್ ಗೆದ್ದಿದ್ದಾರೆ. ಆದರೆ ಕ್ಲೋಸ್ ಮಾರ್ಜಿನ್ ವಿಕ್ಟ್ರಿ. ನಮ್ಮ RCB ಪರವಾಗಿಲ್ಲ ಒಂದು ಸ್ವಲ್ಪ ಡಾಮಿನೇಟಿಂಗ್ ವಿಕ್ಟ್ರಿನ ಮಾಡ್ಕೊಂಬಂದಿದ್ದಾರೆ. ಕ್ಲೋಸ್ ಮಾರ್ಜಿನೂ ಆಗಿದೆ, ಡಾಮಿನೇಟಿಂಗ್ ವಿಕ್ಟ್ರಿನೂ ಆಗಿದೆ ನಮ್ಮ RCBದು. ಬಟ್ ಈ ಸೀಸನು ಇವ್ರು ಗೆದ್ದಿರೋದು 2 ಕೂಡ ಆಲ್ಮೋಸ್ಟ್ ಲಾಸ್ಟ್ ಓವರ್ಗೆ ಬಂದ್ಬಿಟ್ಟು ಗೆದ್ದಿರೋದು LSG ಅವರು. ಸೊ ಅದನ್ನು ಅಂಥ ಮಟ್ಟಿಗೆ ಕಾನ್ಫಿಡೆನ್ಸ್ ಅಂತೂ ಅವ್ರಿಗೂ ಇರೋದಿಲ್ಲ. RCBಗೆ ಇಷ್ಟು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್, ಬಟ್ ಗೆಲ್ಲೇಬೇಕು ಅನ್ನೋ ಥರ ಆಡ್ತಿರ್ತಾರೆ. ಇನ್ ಕೇಸ್ ಈ ಮ್ಯಾಚ್ ಏನಾದ್ರು RCB ಸೋತೋಯ್ತು ಅಂದರೆ ಅದು RCB ಅವರೇ ಸೋತಂಗಿರುತ್ತೆ, ಬಿಟ್ಕೊಂಡು ಕೊಟ್ಟಂಗಿರುತ್ತೆ. RCB ಕ್ಲಿಯರ್ ಕಟ್ ಫೇವ್ರೇಟ್ಸ್ ಇದ್ದಾರೆ ಇವತ್ತು. LSG ಕ್ಲಿಯರ್ ಕಟ್ ಫೇವ್ರೇಟ್ಸ್ ಏನಿಲ್ಲ. ಹೌದು 2 ಮ್ಯಾಚ್ ಗೆದ್ದಿರೋರೇನು ಇಲ್ಲ ಅಂತಲ್ಲ, ಕಳಪೆ ಟೀಮ್ ಥರ ಏನು KKR ಥರ ಕಾಣಿಸ್ಕೊಂತ ಇಲ್ಲ, ಬಟ್ ಟಕ್ಕರ್ ಅಂತೂ ಕೊಡ್ಬೋದು. ನನ್ನ ಪ್ರಕಾರ ನಿಕೋಲಸ್ ಪೂರನ್ನು, ಮಿಚೆಲ್ ಮಾರ್ಷು ಜೊತೆ ಇವ್ರು 3 ಜನದಲ್ಲಿ ಯಾರು ಇಬ್ಬರು ಕ್ಲಿಕ್ ಆಯಿತು ಅಂತಾರೆ ಮಾತ್ರ ಇವರು ಗೆಲ್ಲುವಂಥ ಚಾನ್ಸ್ ಇದೆ. ಮಿಚೆಲ್ ಮಾರ್ಷ್, ಮಾಕ್ರಮ್ ಜೊತೆಗೆ ನಿಕೋಲಸ್ ಪೂರನ್. ನನಗೇನೋ ರಿಷಬ್ ಪಂತ್ ಅವ್ರ ಮೇಲೆ ಅಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ನಿಕೋಲಸ್ ಪೂರನು ಯಾವಾಗಲೂ RCB ಅಗೇನ್ಸ್ಟ್ ಅಂತ ಬಂದಾಗ ನೋಡಿ, ಅವ್ರು ಗೆದ್ದಿರುವಂಥ ಮ್ಯಾಚ್ ನೋಡಿ ಯಾವಾಗಲೂ ಕೂಡ ಕೊಟ್ಟಿರ್ತಾರೆ. ಸೊ RCB ಅವರ ಫೇವ್ರೇಟ್ ಟೀಮು. ನಮ್ಮ ಅಗೇನ್ಸ್ಟ್ನೇ ಅವರು ಪಂಜಾಬ್ ಕಿಂಗ್ಸಿಂದ ಹಿಡ್ಕೊಂಡಿದ್ದು ಅಲ್ಲಾಡ್ತಾ ಇದ್ದಾಗಿಂದನೂ ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ಒಂದು ಹೋಪ್ ಇರುತ್ತೆ ಇವತ್ತು ಅಬ್ಬರಿಸ್ಬೋದು ಅಂತ. ಯಾಕೆಂದರೆ ಫಾರ್ಮಲ್ಲಿ ಬೇರೆ ಇಲ್ಲ, ಪ್ರೆಷರಲ್ಲಿ ಬೇರೆ ಇದ್ದಾರೆ. ಸೊ ಏನಾದ್ರು ಒಂದು ಮಾಡ್ಬೋದು ಒಂದು ಹೋಪು ಇದ್ದೇ ಇರುತ್ತೆ ಲಕ್ನೋ ಸೂಪರ್ ಜೈಂಟ್ಸ್ಗೆ. ಆ್ಯಂಡ್ ನಮ್ಮ RCB ಯೂನಿಟ್ ಬಗ್ಗೆ ಎಷ್ಟೋ ಅಂತ ಮಾತಾಡೋಣ ಗುರು, ಟಾಪ್ 8 ಬೆಂಕಿ ಚೆಂಡುಗಳು ಒಂದೊಂದನ್ನು ಕೂಡ ಒಂದೊಂದು ಮುತ್ತಿದ್ದಂಗೆ, ಬಂಗಾರ ಇದ್ದಂಗೆ ಬಂದ್ ನಾಯಿ ಗ್ರೂಪ್ದಂಗೆ ರುಬ್ತಾ ಇರ್ತಾರೆ ಅಷ್ಟೇ, ಬೇರೆ ಏನು ಕೇಳೋ ಅಂಥ ಸೀನೇ ಇಲ್ಲ. ಆದರೂ ಫಿಲ್ಸಾಡ್ ಬೇರೆ ಫಾರ್ಮಿಗೆ ಬಂದುಬಿಟ್ಟಿದ್ರು ಲಾಸ್ಟ್ ಮ್ಯಾಚು. ಎಲ್ಲರೂ ಕೂಡ ಫಾರ್ಮಲ್ಲೇ ಕಾಣಿಸ್ತಾ ಇದ್ದಾರೆ. DDPಗೆ ಅವಕಾಶನೇ ಸಿಗಲಿಲ್ಲ ಅಲ್ಲಿ. ಸೊ ಅವಕಾಶ ಸಿಗೋದೇ ಕಷ್ಟ ಆಗೋಗ್ಬಿಟ್ಟಿದೆ ಬ್ಯಾಟರ್ಸ್ಗಳಿಗೆ. ಜಿತೇಶ್ ಶರ್ಮಾ ಒಬ್ಬರು ಸ್ವಲ್ಪ ಫಾರ್ಮ್ ಕಳ್ಕೊಂಡಿದ್ದಾರೆ. ಜಿತೇಶ್ ಶರ್ಮಾ ಸ್ವಲ್ಪ ಫಾರ್ಮಿಗೆ ಬರಬೇಕಾಗಿದೆ. ಅವ್ರು ಬಂತು ಅಂದರೆ ಇನ್ನೊಂದು ಸ್ವಲ್ಪ ಡೆಡ್ಲಿ ಆಗೇನೆ ಕಾಣಿಸ್ಬಿಡುತ್ತೆ ಟೀಮು. ನೋಡೋಣ ಅದೇನಾಗುತ್ತೆ ಅಂತ. ಇನ್ನೇನು ಹೋಗಲಿ ಅಟ್ಟಕ್ಕೇರಿಸಿದಾಯಿತು ನಮ್ಮ RCBನ. ಸೊ ಇನ್ನೇನಿಲ್ಲ ಗುರು, ಏನಿದೆ ಬೌಲಿಂಗಲ್ಲಿ ಸ್ವಲ್ಪ ಬೆಟ್ರ್ಮೆಂಟ್ ಮಾಡ್ಕೊತು ಅಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ನೋಡಿ, ನಾವು 4 ಮ್ಯಾಚ್ನೂ ಕೂಡ 200+ ಹೊಡೆದಿದ್ದೀವಿ. ಯಾವ ಟೀಮೂ ಕೂಡ ಈ ಸೀಸನು ಹೊಡೆದಿಲ್ಲ ಇನ್ನು 4 ಸಲ. ಈ ಮ್ಯಾಚನ್ನು ಕೂಡ ಕಾನ್ಫಿಡೆನ್ಸ್ ಇದೆ. ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅಂತಂದರೆ ನಾವು ಹೊಡೆದಿದ್ದೀವಿ ಅಂತ. ಬಟ್ LSG ಆಡ್ತು ಅಂದರೆ ಅವ್ರು ಹೊಡಿಯಲ್ಲೋ ಗೊತ್ತಿಲ್ಲ. ಬಟ್ ಅವರು ಹೊಡಿಬೇಕು, ಯಾಕಂದರೆ ಚಿನ್ನಸ್ವಾಮಿ ಸಿಕ್ಕಾಪಟ್ಟೆ ಬೆಟರ್ ಆಗಿರೋಂಥ ಬ್ಯಾಟಿಂಗ್ ವಿಕೆಟ್ ಆಗಿರೋದ್ರಿಂದ. ಸೊ 200 ಹೊಡೆದ್ರು ಕೂಡ ನಾವು 4 ಮ್ಯಾಚು, ಬಟ್ 200 ಹೊಡೆಸ್ಕೊಂಡಿದ್ದೀವಿ ನಾವು, ವಾಪಸ್ ರಿಟರ್ನ್ ಹೊಡೆಸ್ಕೊಂಡಿದ್ದೀವಿ. ಎಲ್ಲ ಮ್ಯಾಚು ಕೂಡ 200 ರಿಟರ್ನ್ ಹೊಡೆಸ್ಕೊಂಡಿದ್ದೀವಿ ನಾವು. ಬಟ್ ಅದೇ ಅವ್ರು ಗೆಲ್ಲೋದಕ್ಕೆ ಬಿಟ್ಟಿಲ್ಲ, 1 ಮ್ಯಾಚ್ ಮಾತ್ರ ಗೆಲ್ಲೋದಕ್ಕೆ ಬಿಟ್ಟಿದ್ದೀವಿ RR ಅಗೇನ್ಸ್ಟು. ಸೊ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. RCB ಹೊಡೆಯೋದು ಓಕೆ, ಹೊಡೆಸ್ಕೊಳೋದು ಓಕೆ. ಸೊ ಬೌಲಿಂಗ್ ಸ್ವಲ್ಪ ಕಂಟ್ರೋಲ್ ತೊಗೊಬೇಕಾಗಿದೆ ನಮ್ಮ RCB. ನೋಡೋಣ ಅದು ಹೆಂಗೆ ಮಾಡ್ತಾರೆ ಇವತ್ತು ನಮ್ಮ RCB. ಬೌಲರ್ಸ್ ಮೇಲೆ ಕಂಡಿದೆ, ಬ್ಯಾಟರ್ಸ್ಗಳದ್ದು ಗೊತ್ತು ಚಚ್ತಾರೆ ಅಂತ.
ಆರ್ ಸಿ ಬಿ ಬೌಲಿಂಗ್ ಬೆಟರ್ ಮಾಡ್ಕೊಬೇಕು ಅಂತ ಅನ್ಕೊತಾ ಇದೀವಿ ಈ ಮ್ಯಾಚ್. ನೋಡೋಣ ನಿಮಗೇನು ಅನ್ಸುತ್ತಪ್ಪ ಇವತ್ತಿನ ಮ್ಯಾಚು ಯಾರು ಗೆಲ್ಲಬಹುದು ಅಂತ ಅನಿಸಿದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವೇನಾದರೂ ಸ್ವಲ್ಪ ವಿಯರ್ಡ್ ಆಗಿ ಪ್ರಿಡಿಕ್ಷನ್ ಮಾಡ್ತೀರಾ LSG ಗೆಲ್ಲುತ್ತೆ ಅಂತ, ಅಂದರೆ ಫೇವ್ರೇಟ್ಸ್ ಅಲ್ದಿರೋಂಥ ಟೀಮ್ನ ಪಿಕ್ ಮಾಡ್ತೀರಾ ಅಥವಾ ಫೇವ್ರೇಟ್ಸ್ ಜೊತೆಗೆ ಹೋಗ್ತೀರಾ? ಕಾಮೆಂಟ್ ಸೆಕ್ಷನ್ ಹಾಕಿ.